ಸಚ್ಚಾಸ್ತ್ರೋದಿತವರ್ತ್ಮನ ಪದಮಿದಂ ಧ್ಯಾಯನ್ಮದಂಕಾಂಕಿತೋ ಮನ್ಮಂತ್ರಂ ಜಪಶಾಸ್ತ್ರಸಂಪದಮತೋ ದಾಸ್ಯಾಮಿ ಭಾಗ್ಯೈಃ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನುಪ್ರಾಪ್ಯೋ ಮದಂಗ್ರಿರ್ಭವೇದಿತ್ಯಾಘೋಷಯತೀವ ಯಃ ಕರಚಯೈಸ್तं ವಾದಿವಕ್ತ್ರಂ ಭಜೆ ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ನೋ ನಿತ್ಯನಿರ್ಮುಕ್ತದೋಷಃ ಸರಸಿಜನೈನೋऽಸೌ ಶ್ರೀಪತಿರ್ಮಾನದೋ ನಃ ಶ್ರೀವೆಂಕಟಾಚಲಾಧೀಶಂ ಶ್ರಿಯಾಧ್ಯಾಸಿತವಕ್ಷಸಂ ಶ್ರಿತಚೇತನಮಂದಾರಂ ಶ್ರೀನಿವಾಸಮಹಂ ಭಜೆ ಆಚಾರ್ಯಃ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತೀ ದೇವೋ ನಾರಾಯಣಶ್ರೀಸಹಾದೇವಿ ಮಂಗಳದೇವತಾ ಫಣಿಗಣವರಭೂಷಃ ಪಾರ್ವತೀ ಶ್ಲಾಘ್ಯವೇಷಃ ಖಳಜನಕೃತರೋಷಃ ಖಂಡಿತಾತ್ಮೀಯದೋಷಃ ಸದರುಣಗಿರಿವಾಸಸ್ಯಕ್ರಸೂರ್ಯಾದ್ಯದೀಶಃ ಪರಿವೃತಭವಪಾಶಃ ಪಾತು ಮಾಂ ಪಾರ್ವತೀಶಃ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ ಚಿಂತಾಮಣಿಂ ಸಭಕ್ತಾನಾಂ ಕಲ್ಪವೃಕ್ಷಂಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇ ಭೀಷ್ಟದಂ. ಸರ್ವಜ್ಞಾಚಾರ್ಯ ಮಹಾಪೀಠದಲ್ಲಿ ವಿರಾಜಮಾನರಾಗ್ತಕ್ಕಂಥ ಶ್ರೀ ಶ್ರೀಪಾದಂಗಳವರ ಅಡಿದವರುಗಳಲ್ಲಿ ಅನಂತ ಶಿರಸಾಷ್ಟಾಂಗ ದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಇಂದಿನ ಈ ಒಂದು ಪ್ರವಚನ ಪುಷ್ಪಗಳನ್ನು ಗುರುಗಳ ಅಂತರ್ಯಾಮಿಯಾಗಿರ್ತಕ್ಕಂಥ ಶ್ರೀಮನ್ ಮೂಲ ರಾಮಚಂದ್ರ ದೇವರ ಅಡಿದವರುಗಳಲ್ಲಿ ಸಮರ್ಪಣೆ ಮಾಡೋಣ. ಸ್ಮರಿಸು ಗುರುಗಳ ಮನವೇ, ಸ್ಮರಿಸು ಗುರುಗಳ ಮನವೇ, ಸ್ಮರಿಸು ಗುರುಗಳ ಮನವೇ, ಸ್ಮರಿಸು ಗುರುಗಳ ನಿನಗೆ ಪರಮ ಮಂಗಳ ದುರಿತ ಪರ್ವತ ಕಿದು ಪವಿಯೆಂದು ತಿಳಿದು ಸ್ಮರಿಸು ಗುರುಗಳ ಮನವೇ, ಸ್ಮರಿಸು ಗುರುಗಳ ಮನವೇ. ಉರಗ ವೃಶ್ಚಿಕ ವ್ಯಾಘ್ರ ಚೋರಾಗ್ನಿ ಕರಿಗಳ ಜ್ವರ ಮೊದಲಾದ ಭಯಗಳಿಂದ ಉರಗ ವೃಶ್ಚಿಕ ವ್ಯಾಘ್ರ ಚೋರಾಗ್ನಿ ಕರಿಗಳ ಜ್ವರ ಮೊದಲಾದ ಭಯಗಳಿಂದ ಪೊರೆದು ಮಂಗಳವೀವ ನರಹರಿಯ ದಾಸರ, ಪೊರೆದು ಮಂಗಳವೀವ ನರಹರಿದಾಸರ ಚರಣ ಕಂಡೆನೋ ದುರಿತ ಪರಿಹಾರವಾಯ್ತು. ಸ್ಮರಿಸು ಗುರುಗಳ ಮನವೇ, ಸ್ಮರಿಸು ಗುರುಗಳ ಮನವೇ. ಗುರು ಸ್ಮರಣೆಯಿಂದ ಸಕಲಾಪತ್ತು ಪರಿಹಾರ, ಗುರು ಸ್ಮರಣೆಯಿಂದ ಸಕಲ ಸಂಪದವು, ಗುರು ಸ್ಮರಣೆಯಿಂದ ಸಕಲಾಪತ್ತು ಪರಿಹಾರ, ಗುರು ಸ್ಮರಣೆಯಿಂದ ಸಕಲ ಸಂಪದವು, ಗುರು ಸ್ಮರಣೆಯಿಂದ ವಿಶೇಷ ಧನ ದೊರಕುವುದು, ಗುರು ಸ್ಮರಣೆಯಿಂದ ವಿಶೇಷ ಧನ ದೊರಕುವುದು, ಗುರು ಸ್ಮರಣೆಯಿಂದ ಹರಿವಲಿದು ಪೊರೆವ. ಸ್ಮರಿಸು ಗುರುಗಳ ಮನವೇ, ಸ್ಮರಿಸು ಗುರುಗಳ ಮನವೇ.
ಗುರುಗಳಿಂತಧಿಕ ಇನ್ನಾರು ಆಪ್ತರು ನಿನಗೆ. ಗುರುಗಳಿಂದಧಿಕ ಇನ್ನಾರು ಆಪ್ತರು ನಿನಗೆ. ಗುರುಗಳು ಪರಮಹಿತಕರು ನೋಡು. ಗುರುಸ್ವಾಮಿ ವರದ ಗೋಪಾಲ ವಿಠಲ ಸರ್ವ ದುರಿತಗಳ ಕಳೆವನು ಸುಖಕರವ ನೋಡು. ಸ್ಮರಿಸು ಗುರುಗಳ ಮನವೇ, ಸ್ಮರಿಸು ಗುರುಗಳ ಮನವೇ. ಸ್ಮರಿಸು ಗುರುಗಳ ನಿನಗೆ ಪರಮ ಮಂಗಳ. ದುರಿತ ಪರ್ವತ ಕಿದು ಪವಿಯೆಂದು ತಿಳಿದು. ಸ್ಮರಿಸು ಗುರುಗಳ ಮನವೇ, ಸ್ಮರಿಸು ಗುರುಗಳ ಮನವೇ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರುಃ ತಸ್ಸೈತೆ ಅಘಟಿತಾಹ್ಯರ್ಥ ಪ್ರಕಾಶಂತೆ ಮಹಾತ್ಮನಃ. ಶ್ರೀಮನ್ ಮಧ್ವಾಚಾರ್ಯರು ತಮ್ಮ ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯದಲ್ಲಿ ನಾವು ದೇವರಲ್ಲಿ ಎಂಥ ಭಕ್ತಿಯನ್ನು ಮಾಡ್ತೇವೋ ಗುರುಗಳಲ್ಲಿ ಕೂಡ ಅದೇ ರೀತಿಯಾಗಿ ಭಕ್ತಿ ಮಾಡಬೇಕು ಅಂತ ಹೇಳ್ತಾರೆ. ಕಲಿಯುಗದೊಳಗೆ ನಾಹಂ ವೇದೈರ್ನ ತಪಸಾ ನದಾನೇನ ನಚೈಜ್ಯಯ ಶಕ್ಯೇವಂ ವಿದೋ ದೃಷ್ಟೋ ದೃಷ್ಟವಾನ್ ಸಿಮಾಂ ಯಥ ಭಕ್ತ್ಯಾ ತ್ವನನ್ಯಯಾ ಶಕ್ಯ ಅಹಮೇವಂ ವಿದೋರ್ಜುನ ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ಚಂಚಲವಾಗಿರತಕ್ಕಂಥ ಈ ಮನಸ್ಸಿನಿಂದ ನಾವು ಒಂದು ಜಪ ತಪ ಅನುಷ್ಠಾನ ಹೋಮ ಯಜ್ಞ ಹವನ ವೇದಾಧ್ಯಯನ ಮೊದಲಾಗಿರ್ತಕ್ಕಂಥದ್ದು ಮಾಡೋದು ಬಹಳ ಕಷ್ಟ. ಮನಚಂಚಲದಿ ತಪವು ಮಾಡಲು ಅಸಖ್ಯವು. ಘನ ಅಜ್ಞಾನದಿ ಕೆಲವ ಕರ್ಮವು ಹತ್ತವು. ಧನವು ಶುದ್ಧಿ ಇಲ್ಲದವನ ದಾನವು ವೃಥಾಯವು. ಇನಿತದರಿಂದ ಈ ಯುಗದೊಳಗೆ ಭಕ್ತಿ ಒಂದೇ ಲೇಸಂದ ನಮ್ಮ ಪುರಂದರ ವಿಠಲ. ಪುರಂದರದಾಸರು ಏನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿರ್ತಕ್ಕಂಥ ಮಾತನ್ನು ದೃಷ್ಟಿ ಒಳಗಿಟ್ಕೊಂಡು ನಮಗೆ ತಿಳಿಸಿರ್ತಕ್ಕಂಥವರಾಗಿದ್ದಾರೆ. ಭಕ್ತಿ ಸಾಧನದ ಮುಂದೆ ಯಾವುದೂ ಅಲ್ಲ ಈ ಕಲಿಯುಗದೊಳಗೆ. ಮನ್ಯೇ ಧನಾಭಿ ಜನರೂಪ ತಪಸ್ಸೃತೌಜ ತೇಜ ಪ್ರಭಾವ ಬಲಪೌರುಷ ಬುದ್ಧಿ ಯೋಗಾ ನಾರಾಧನಾಯಾ ಹಿ ಭವಂತಿ ಪರಸ್ಯ ಪುಂಸೋ ಭಕ್ತ್ಯಾ ತುತೋಷ ಭಗವಾನ್ ನನಿಯೂಧಪಾಯ ಅಂತ ಸಪ್ತಮ ಸ್ಕಂದದಲ್ಲಿ ಪ್ರಹ್ಲಾದರಾಜರು ಕೂಡ ಭಕ್ತಿ ಸಿದ್ಧಾಂತಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟು ಒತ್ತಿ ನರಸಿಂಹದೇವರನ್ನು ಪ್ರಾರ್ಥನೆ ಮಾಡ್ತಾ ನಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಆದರೆ ಭಕ್ತಿ ಅಂದರೆ ಏನು? ಕೇವಲ ನಾವು ಏನೋ ಒಂದು ಮೂಢಾಚಾರದಿಂದ ಮಾಡ್ತಕ್ಕಂಥದ್ದು ಅಲ್ಲ. ಅದಕ್ಕೆ ಶ್ರೀಮನ್ ಮಧ್ವಾಚಾರ್ಯರು ಅನೇಕ ಜನರು ಅನೇಕ ನಿರ್ವಚನಗಳನ್ನು ಭಕ್ತಿಗೆ ಕೊಟ್ಟರೆ, ಶ್ರೀಮನ್ ಮಧ್ವಾಚಾರ್ಯರು ತಮ್ಮ ನಿರ್ಣಯದಲ್ಲಿ ಹೇಳ್ತಾರೆ, ಜ್ಞಾನಪೂರ್ವ ಪರಸ್ನೇಹ. ಜ್ಞಾನಪೂರ್ವಕವಾಗಿ ಭಗವಂತನನ್ನು ಕುರಿತು ತಿಳಿದು ಅವನಲ್ಲಿ ಸ್ನೇಹವನ್ನು ಮಾಡಿ ಎಂಥ ಪರಿಸ್ಥಿತಿ ಒಳಗಾದರೂ ಕೂಡ ನಿನ್ನನ್ನು ನಾನು ಬಿಡುವುದಿಲ್ಲ ಅನ್ನುವಂಥ ಸುದೃಢವಾದಂಥ ಭಕ್ತಿ ದೇವರಲ್ಲಿ ಮಾಡಬೇಕು. ಆದರೆ ಅವನನ್ನು ಕುರಿತು ತಿಳಿಯಬೇಕು. ಅರಿತವರಿಗೆ ಅತಿ ಸುಲಭ ಹರಿಯ ಪೂಜೆ ಅಂತಾರೆ ಪುರಂದರದಾಸರು. తెలిసిన వారికి దేవుడు ఇతడు, తెలియని వారికి ఎవరో ఇతడు ಅಂತ ಅನ್ನಮಯ್ಯ ಕೂಡ. ತಿಳಿಯಬೇಕು, ದೇವರನ್ನು ಕುರಿತು ತಿಳಿಯಬೇಕು. ಅಂತಹ ದೇವರನ್ನು ಕುರಿತು ನಮಗೆ ತಿಳಿಸಿಕೊಡ್ತಕ್ಕಂಥವ್ರು ಯಾರ್ರೀ? ಪರಮಾತ್ಮ ಭಕ್ತವತ್ಸಲ, ಭಕ್ತಾಪರಾಧ ಸಹಿಷ್ಣು ಅನ್ನುವಂಥದ್ದು ನಮಗೆ ಗೊತ್ತಾಗಬೇಕಾದ್ರೆ ನಮಗೆ ಗುರುಗಳೇ ತಿಳಿಸಿಕೊಡಬೇಕು. ಅದಕ್ಕಾಗಿ ದೇವರ ಹತ್ರ ನಾವು ಎಂಥ ಭಕ್ತಿಯನ್ನು ಮಾಡ್ತೇವೋ ಅಂಥ ಭಕ್ತಿಯನ್ನೇ ನಾವು ಗುರುಗಳಲ್ಲಿ ಕೂಡ ಮಾಡಬೇಕು ಅಂತ ಹೇಳಿ ಶ್ರೀಮನ್ ಮಧ್ವಾಚಾರ್ಯರು ತಮ್ಮ ನಿರ್ಣಯದಲ್ಲಿ ಯಸ್ಯ ದೇವೇ ಪರಾಭಕ್ತಿ, ದೇವರಲ್ಲಿ ಎಂಥ ಭಕ್ತಿಯನ್ನು ಮಾಡ್ತೀರೋ ಯಥಾ ದೇವೇ ತಥಾ ಗುರು, ಅದರಂತೆ ನೀವು ದೇವರಲ್ಲಿ ಮಾಡಿದಂತೆಯೇ ತಾರತಮ್ಯಾನುಸಾರವಾಗಿ ನೀವು ಆ ಒಂದು ಗುರುಗಳಲ್ಲಿ ಕೂಡ ಮಾಡಬೇಕು. ಆ ಮಾಡೋಣದ್ರಿಂದ ಏನಾಗತ್ತೆ? ತಸ್ಸೈತೆ ಅಕಥಿತಾಹ್ಯರ್ಥ ಪ್ರಕಾಶಂತೆ ಮಹಾತ್ಮನಃ. ಏನು ಗ್ರಂಥಗಳಲ್ಲಿ ಹೇಳಿದ್ದಾರಲ್ಲ, ಹೇಳಿದರಕ್ಕಿಂತಲೂ ಹೆಚ್ಚಾಗಿ ನಮಗೆ ಕೆಲವು ವಿಷಯಗಳನ್ನು, ಈಗ ಮಹಾಭಾರತಕ್ಕೆ ಕೆಲಭಾಗವೇ ಹರಿವಂಶ ಪುರಾಣ. ಹರಿವಂಶ ಯಾಕೆ ಬರಿಬೇಕಾಗಿ ಬಂತು ಅಂತಂದರೆ, ವೇದವ್ಯಾಸರು ಎಲ್ಲವನ್ನೂ ಬರೆದ ಮೇಲೆ ಇನ್ನೂ ಬಿಟ್ಟಿರತಕ್ಕಂಥವು ಕೆಲವು ಜ್ಞಾಪಕ ಬಂದ ಕಾಲಕ್ಕೆ ನಾವು ಹೆಂಗೆ ಫುಟ್ ನೋಟ್ ಬರಿತೇವೋ ಆ ರೀತಿ ಅಲ್ಲದಂತೆ ಅವರು ಹರಿವಂಶವನ್ನು ಬರೆದರು. ಹಾಗೆ ಕೆಲವು ಪುರಾಣಗಳು, ವಾಲ್ಮೀಕಿ ಋಷಿಗಳು ರಾಮಾಯಣವನ್ನೆಲ್ಲ ಬರೆದರು. ಬರೆದ ಮೇಲಕ್ಕೆ ಮತ್ತು ಇನ್ನೂ ಕೆಲವು ಬರಿಬೇಕು ಅಂತ ಅನಿಸ್ತು, ಮಧ್ಯದ ಸೇರಿಸೋಂಗಿಲ್ಲ. ಅದಕ್ಕಾಗಿ ಆನಂದ ರಾಮಾಯಣ ಅಂತಂದು ರಾಮಾಯಣ ಬರೆದರು.
ಹಂಗೆ ವೇದವ್ಯಾಸರಾಗಲಿ ಅಥವಾ ಶ್ರೀಮನ್ ಮಧ್ವಾಚಾರ್ಯರಾಗಲಿ ಅಥವಾ ಅವರ ಅನುಯಾಯಿಗಳಾಗಿರ್ತಕ್ಕಂಥವರಾಗಲಿ ಹೇಳಿರ್ತಕ್ಕಂಥದ್ದು ಮತ್ತು ಇನ್ನೂ ಹೇಳಬೇಕು ಅಂತ ಅನಿಸಿದ ಕಾಲಕ್ಕೆ, ನಾವು ಗುರುಗಳಲ್ಲಿ ಭಕ್ತಿಯನ್ನು ಮಾಡಿದ ಕಾಲಕ್ಕೆ ಅವರು ನಮ್ಮೊಳಗೆ ಕೂತ್ಕೊಂಡು ಅದನ್ನು ಪ್ರಕಾಶಪಡಿಸ್ತಕ್ಕಂಥವ್ರಾಗ್ತಾರಂತೆ. ಅದಕ್ಕೆ ನಾವು ಹೇಳೋರಲ್ಲ, ನೀವು ಕೇಳೋರಲ್ಲ. ಒಬ್ಬನಲ್ಲಿ ನಿಂತಾಡೋ ಮಾತಾಡೋ ಬೆರಗಾಗಿ ಅಬ್ಬರದ ಹೆದ್ದೈವ ಇವ ಮತ್ತೊಬ್ಬರನ್ನು ಲೆಕ್ಕಿಸ ಲೋಕದೊಳೊಬ್ಬನೇ ತಾ ಬಾಧ್ಯಬಾಧಕನಾಹ ನಿರ್ಭೀತ ಅಂತ ಹರಿಕಥಾಮೃತಸಾರದಲ್ಲಿ ಜಗನ್ನಾಥದಾಸರು ಹೇಳ್ತಾರೆ. ನಾವು ಹೇಳೋರಲ್ಲ, ನೀವು ಕೇಳೋರಲ್ಲ. ಒಳಗ ಕೂತ್ಕೊಂಡು ಪಲಿಕಿಂಚಡಿವಾಡು ರಾಮಭದ್ರುಂಡಟ ನೇ ಪಲಿಕಿನ ಭವಹರ ಮಗುನಟ ಪಲಿಕೆಡಿದಿ ಭಾಗವತ ಮಠ. ನೋಡ್ರಿ ಹೆಂಗೆ ಹೇಳ್ಕೊಂಡಿದ್ದಾರೆ ಮಹಾನುಭಾವರೆಲ್ಲ ಕೂಡ, ಪೂರ್ವಕವಿಗಳೆಲ್ಲ ಕೂಡ. ನಾನು ಹೇಳೋದಲ್ಲ, ಪೂನಿನಾಚೇತ ಪೊಗಡಿಂಚುಕೊಂಟಿವಿ. ದೇವತೆಗಳಾಗಲಿ ಗುರುಗಳಾಗಲಿ ಎಲ್ಲಿ ಪವಿತ್ರವಾಗಿರ್ತಕ್ಕಂಥ ತ್ರಿಕರಣ ಶುದ್ಧಿ ಇರತಕ್ಕಂಥದ್ದಾಗತ್ತೋ ಅಂಥವರೊಳಗೆ ಅವರು ಪ್ರವೇಶ ಮಾಡ್ತಾರೆ. ಮಾಡಿ ತಾವು ಹೇಳಿಕೊಂಡು ಆನಂದ ಪಟ್ಟು ಹೋಗ್ತಾರೆ. ಯಾವುದೊಂದು ಸಣ್ಣ ಹುಡುಗಿದೆ, ಬಹಳ ಚೆಂದ ಹಾಡು ಹೇಳ್ತಾಳೆ, ಎಷ್ಟು ಚೆನ್ನಾಗಿ ಹೇಳ್ತಿದ್ದಾಳಲ್ಲ ಈ ಹುಡುಗಿನ, ಸಂಗೀತ ಕೂಡ ಕಲ್ತಿಲ್ಲ, ಅಷ್ಟೋ ಇಷ್ಟೋ ಕಲ್ತಾಳೆ, ಹೆಂಗೆ ಹೇಳ್ತಿದ್ದಾಳೆ, ಆ ಹುಡುಗಿ ಹೇಳ್ತಾ ಇದ್ದಾಳೆ ಅನ್ನುವಂಥದ್ದು ಬಾಲೀಸರ ಮಾತದು. ಆ ಯಾವ ಹಾಡು ಹೇಳ್ತಾ ಇದ್ದಾಳೋ, ಯಾರ ಹಾಡು ಹೇಳ್ತಾ ಇದ್ದಾಳೋ, ಉದಾಹರಣೆಗೆ ಪುರಂದರದಾಸರ ಹಾಡೆ ಆದರೆ ಆ ಪುರಂದರದಾಸರು ಬಂದು ಆ ಹುಡುಗಿ ಒಳಗೆ ಕೂತ್ಕೊಂಡು ಹೇಳಿ ಆ ಹುಡುಗಿಯನ್ನು ಅನುಗ್ರಹ ಮಾಡಿ ತಾವು ಸಂತೋಷಪಟ್ಟು ಪರಮಾತ್ಮನ ಸೇವೆ ಮಾಡಿದಿವಲ್ಲ ಅಂತ ಹೇಳಿ ಹಿಗ್ಗಿ ಹೋಗತಕ್ಕಂಥವರಾಗ್ತಾರೆ. ಅದಕ್ಕಾಗಿ ನಾವು ಹೇಳುವರಲ್ಲ, ನಾವು ಕೇಳುವರಲ್ಲ. ನಾವು ಅಸ್ವತಂತ್ರ ಯೋ ಅಂತಃಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕೆಲಶಕ್ತಿ ಧರಸ್ವಧಾಮ್ನ ಅನ್ಯಾಂಶ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಇದನ್ನು ಹಾಗೆ ಹೇಳ್ತಾರೆ. ನೀನೇ ಆಡಿಸದಿರಲು ಜಡವನಿಕೆಯ ಗೊಂಬೆ ಏನು ಮಾಡಲು ಬಲ್ಲದು ತಾನೇ ಬೇರೆ, ನೀನಿತ್ತ ಸೂತ್ರದಿಂದ ಚೆಲಿಪವು ಕೈಕಾಲುಗಳು, ನೀನೆ ಮುಗ್ಗಿಸಲು ಮುಗ್ಗವದಿ ದೇಹ, ಯಂತ್ರವಾಹಕ ನೀನೇ ಒಳಗಿದ್ದು ಎನ್ನ ಸ್ವತಂತ್ರನೆಂದೆನಿಸಿ ಕೋರೈಸುವರೆ. ನೋಡ್ರಿ ಹೆಂಗೆ ಹೇಳ್ತಾರೆ ಪುರಂದರದಾಸರು ಆ ಒಂದು ಧ್ರುವನ ಪ್ರಾರ್ಥನೆಯನ್ನು ದೃಷ್ಟಿ ಒಳಗಿಟ್ಕೊಂಡು. ಆದ ಕಾರಣ ನಮ್ಮೊಳಗೆ ಅದನ್ನು ಆಚಾರ್ಯರ ಮಾತು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಯಸ್ಯ ದೇವೇ ಪರಾಭಕ್ತಿ, ದೇವರಲ್ಲಿ ನೀನು ಎಂಥ ಭಕ್ತಿಯನ್ನು ಮಾಡ್ತೀಯೋ ಅಂಥ ಭಕ್ತಿಯನ್ನೇ ತಾರತಮ್ಯಾನುಸಾರವಾಗಿ ಗುರುಗಳಲ್ಲಿ ಮಾಡು. ತಂತ್ರಸಾರ ಸಂಗ್ರಹದಲ್ಲಿ ಕೂಡ ಶ್ರೀಮನ್ ಮಧ್ವಾಚಾರ್ಯರು ಸ್ಮೃತ್ವಾ ಗುರುಂ ಪೂರ್ವಗುರುಂ ಆದಿಮೂಲ ಗುರುಂ ಸದಾ, ದ್ವಾದಶ ಗುರುಗಳಿಗೆ ನೀನು ನಮಸ್ಕಾರವನ್ನು ಮಾಡು ಅಂತ ಹೇಳಿ ಹೇಳ್ತಕ್ಕಂಥವ್ರಾಗ್ತಾರೆ. ಅದಕ್ಕೆ ನಾವು ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಮೊದಲಾಗಿ ನಾವು ಗುರುಗಳಿಗೆಲ್ಲ ಕೂಡ ನಾವು ನಮಸ್ಕಾರವನ್ನು ಮಾಡ್ತೇವೆ. ಅದಕ್ಕಾಗಿ ಗುರುಗಳ ಕರುಣ ಬೇಕು. ಅದಕ್ಕೆ ನಾವು ಸ್ತುತಿರತ್ನಮಾಲದಲ್ಲಿ ಕೂಡ ಏನು ಹೇಳ್ತೇವೆ, ಗುರುಗಳ ಕರುಣ ಸುಸ್ಥಿರವಾಗಿದ್ದವರಿಗೆ ಹರಿ ನಿನ್ನ ಅನುಗ್ರಹವಾಗ್ವದೋ ಶ್ರೀನಿವಾಸ ದಯಾನಿಧೆ. ಇವತ್ತು ನೋಡ್ರಿ, ನೀವು ಎಲ್ಲಿ ದೇವರುಗಳಲ್ಲಿ ನಾವು ಸೇವಾ ಮಾಡೋದಕ್ಕಿಂತ ದಿವ್ಯ ಸನ್ನಿಧಾನಿತ್ವವಾದಂಥ ಗುರುಗಳಲ್ಲಿ ಹೋಗಿಬಿಟ್ಟು ಅದರೊಳಗೆ ಕಲಿಯುಗದೊಳಗೆ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿಗಳು ಅಂತ ಅನಿಸ್ಕೊಂಡು ಬೇಡಿದವರಿಗೆ ಕೊಡ್ತಕ್ಕಂಥ ಏನು ವರಗಳನ್ನು ಹೆಂಗೆ ಕೊಡ್ತಾರೆ ಅಂದರೆ, ಯಾವ ರೀತಿ ತಾಯಿ ಮಗುವಿನ ಒಂದು ಕನಲಿಕೆಯನ್ನು ಯಾವ ರೀತಿ ತೀರಿಸ್ತಾಳೋ ಆ ರೀತಿ ತೀರಿಸ್ತಕ್ಕಂಥ ಮಹಾನುಭಾವರು ಶ್ರೀಮನ್ ಮಂತ್ರಾಲಯ ಪ್ರಭುಗಳಾಗಿರ್ತಕ್ಕಂಥವರಾಗಿದ್ದಾರೆ. ಹರಿದಾಸರು ಹೆಂಗೆ ವರ್ಣನೆ ಮಾಡ್ತಾರೆ, ನಿಷ್ಠೆಯಿಂದಲಿ ಭಜಿಸೆ ಕಷ್ಟಗಳು ದೂರ ಮನೋಭೀಷ್ಟಗಳ ಪೂರೈಪಾರು, ಅಷ್ಟ ಸೌಭಾಗ್ಯವನ್ನು ಕೊಟ್ಟು ಸುಜನರಿಗೆ ಶ್ರೀ ವಿಷ್ಣು ದಾಸ್ಯವ ತೋರ್ಪರೋ, ದೃಷ್ಟಿಯಿಂದಲಿ ನೋಡಲನೇಕ ಜನ್ಮದ ಪಾಪ ಬಿಟ್ಟು ಪೋಪವೋ ಕ್ಷಣದಲ್ಲಿ, ಎಷ್ಟು ಹೇಳಲಿ ಇವರ ಶಿಷ್ಟ ಮಹಾತ್ಮೆಯನು ದುಷ್ಟರಿಗೆ ದೊರೆಯದಿವರ ಸೇವ, ನೋಡೆಲೆ ಮನವೇ ಕೊಂಡಾಡು ಗುರುಗಳ ಪಾದ ಈಡಿಲ್ಲವೋ ಪುಣ್ಯಕ್ಕೆ. ಯಾವುದಕ್ಕೂ ಕೂಡ ಜನ್ಮಾಂತರದಲ್ಲಿ ನಾವು ಮಾಡಿರ್ತಕ್ಕಂಥ ಪುಣ್ಯದಿಂದನೇ ನಮಗೆಲ್ಲ ಸೌಖ್ಯಗಳು ಹಬ್ಬತಕ್ಕಂಥದ್ದಾಗತ್ತೆ. ಅಂಥ ಸೌಖ್ಯಗಳು ಅನ್ನುವಂಥದ್ದು ಬರಲಿಕ್ಕೆ ಜನ್ಮಾಂತರದಲ್ಲಿ ಮಾಡಿಕೊಂಡ ಪಾಪಗಳೇ ಅದಕ್ಕೆ ಅಡ್ಡ ಬರ್ತಾ ಇರತಕ್ಕಂಥದ್ದಾಗಿದೆ. ಅಂಥ ಪಾಪಗಳನ್ನು ಪರಿಹಾರ್ಥ ಅಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಃ. ಅಪಾದಮೌಳಿಗೆ ಒಂದು ಗುರುಗಳನ್ನು ನಾವು ಸ್ಮರಣೆ ಮಾಡಿಬಿಟ್ರೆ ಏನು ನಮ್ಮ ಕೆಲಸಗಳಿಗೆ ಅಡ್ಡ ಬರ್ತಾ ಇರತಕ್ಕಂಥ ವಿಘ್ನಗಳೆಲ್ಲವೂ ಕೂಡ ಅವು ಪರಿಹಾರವಾಗತಕ್ಕಂಥದ್ದಾಗಿ ನಮ್ಮ ಇಷ್ಟಾರ್ಥಗಳು ಪೂರ್ಣವಾಗತಕ್ಕಂಥದ್ದಾಗತ್ತೆ. ಆದ ಕಾರಣ ಇವತ್ತಿನ ದಿವಸ ನೋಡ್ರಿ, ಯಾರಾದರೂ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ ಇಹ ಮುತ್ರಾಪ್ತ ಸರ್ವೇಷ್ಟೋ ಮೋದತೆ ನಾತ್ರ ಸಂಶಯ ಅಂತ ಇವತ್ತಿನ ದಿವಸ ಗುರುರಾಜರ ಸ್ತೋತ್ರದಲ್ಲಿ ಗುರುರಾಜರನ್ನು ಇವತ್ತಿನ ದಿವಸ ಯಾರು ಬಂದು ದೇಹಿ ಅಂತ ಯಾಚಿಸ್ತಾ ಇದ್ದಾರೋ ಇಲ್ಲ ಅಂತ ಅನ್ನದಂತೆ ಮಹಾನುಭಾವರು ಕೊಟ್ಟು ಕಳಿಸ್ತಾ ಇದ್ದಾರೆ. ಇದೇ ನೀವು ಇನ್ನೊಬ್ಬ ದೇವತೆಗಳನ್ನು ನೀವು ಸೇವಾ ಮಾಡಿದ ಕಾಲಿಗೆ ನೀನು ಜನ್ಮಾಂತರದಲ್ಲಿ ಮಾಡಿದ್ದರೆ
ಅನುಶಾಸನ ಪರ್ವದಲ್ಲಿ ಭೀಷ್ಮಾಚಾರ್ಯರು ಹೇಳ್ತಾರೆ, ಯಾರಿಗೆ ಧರ್ಮರಾಜನಿಗೆ ಹೇಳ್ತಾರೆ, ನಮ್ಮ ಪುಣ್ಯಕ್ಕೆಲ್ಲ ಯಾವುದೇ ಕಾರಣ ಅಂತಂದರೆ ಪಾರ್ವತಿ ಪರಮೇಶ್ವರ ಸಂವಾದವನ್ನು ಅನ್ನದಾನ ಮಾಡಿದ್ದಾದರೆ ದಿವ್ಯ ಅನ್ನ ಉಂಬುವುದೇ ಸಾಕ್ಷಿ, ಕನ್ಯಾದಾನ ಮಾಡಿದ್ದಾದರೆ ದಿವ್ಯ ಕನ್ಯೆ ಭೋಗವೇ ಸಾಕ್ಷಿ, ವಿದ್ಯಾದಾನ ಮಾಡಿದ್ದಾದರೆ ಒಳ್ಳೆ ವಿದ್ವಾಂಸನಾಗುವುದೇ ಸಾಕ್ಷಿ. ಈ ರೀತಿಯ ನಾವು ಏನು ಮಾಡಿರ್ತೇವೆ ಮಾಡಿಕೊಂಡವರಿಗೆ ಮಾಡಿಕೊಂಡಷ್ಟು ಮಹಾದೇವ ಅಂತಂದಾಗೆ ನಾವು ಏನು ಮಾಡಿಕೊಂಡಿರ್ತೇವೆ ಆ ಮಾಡಿಕೊಂಡ ಪುಣ್ಯ ನಮಗೆ ದೇವರು ಕೊಡ್ತಕ್ಕಂಥವನಾಗ್ತಾನೆ. ಏನೂ ಮಾಡದೇ ಇದ್ದರೆ ಏನು ಮಾಡಬೇಕು ಅಂದರೆ ಇಂತಹ ಗುರುಗಳಲ್ಲಿ ಬಂದರೆ ನಾವು ಶರಣಾಗತರಾದ ಕಾಲಕ್ಕೆ ಅವ್ರು ನಾವು ಮಾಡಿದ್ದೇವಪ್ಪ ನಮ್ಮ ಕಡೆಗೆ ನೋಡಿ ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಕ್ಕಂಥವ್ರಾಗ್ತಾರೆ. ದೊಡ್ಡದಾಗಬೇಕಾಗಿಲ್ಲ, ಕೈಮುತ್ತ ನ್ಯಾಯ, ನೋನ್ ಟು ಅನ್ನೋನ್. ಜಗನ್ನಾಥದಾಸರು ಎಂಥ ಒಂದು ಅಪಚಾರವನ್ನು ಗುರುಗಳಲ್ಲಿ ಮಾಡಿದ ಕಾಲಕ್ಕೆ ತಿರುಮಲಕ್ಕೆ ಬಂದು ಶ್ರೀನಿವಾಸ ದೇವರನ್ನು ಎನ್ನ ಮಾತಲ್ಲವಿದು ಎನ್ನ ಹಿರಿಯರ ಮಾತು ಮನ್ನಿಸಬೇಕು ಕರುಣೆ ಅಂತ ಹೇಳಿ ಶ್ರೀನಿವಾಸನನ್ನು ಪ್ರಾರ್ಥನೆ ಮಾಡಿ ಹೋದ ಪ್ರಾಣವನ್ನು ತಂದು ಕೊಟ್ಟರಲ್ಲ ಜಗನ್ನಾಥದಾಸರಿಗೆ. ಕೊಡೋದಲ್ಲದಂತೆ ಅವರಿಂದ ಹರಿಕಥಾಮೃತಸಾರ ಅನ್ನುವಂಥ ಮಹಾ ಮೇರುಕೃತಿಯನ್ನು ನಮಗೆ ಕೊಡಿಸಿರ್ತಕ್ಕಂಥವರಾದರು ಯಾರು? ಸಾಕ್ಷಾತ್ ಯಾರು ನಮ್ಮ ಇವತ್ತು ಹಿಂದಿನ ಕಥಾನಾಯಕರಾಗಿರ್ತಕ್ಕಂಥ ಯಾರು ವಿಜಯದಾಸರು ಕೊಡಿಸಿರ್ತಕ್ಕ. ಅದಕ್ಕೆ ನಮ್ಮ ಬಗ್ಗೆ ಅದಕ್ಕೆ ಗುರುಗಳಕ್ಕಿಂತ ಅಧಿಕ ಆಪ್ತರು ಯಾರು ನಿನಗೆ ಅಂತ ಹೇಳಿ ಇಷ್ಟಕ್ಕೆ ಮುಂಚೆ ನಾನು ಈ ಒಂದು ಪ್ರಾರಂಭದಲ್ಲಿ ಹಾಡು ಹೇಳಿರ್ತಕ್ಕಂಥ ಮಾತು. ಅದಕ್ಕೆ ನಮ್ಮ ಪರವಾಗಿ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ನಮ್ಮ ಹಿಂದಿನ ಜನ್ಮದೊಳಗೆ ನಾವು ಏನು ಮಾಡದೇ ಇದ್ದರೆ ನಮಗೆ ದೇವರೇನು ಕೊಡದೇ ಇದ್ದರೆ ಹೆಂಗ ಅಂತನ್ನುವಂಥದ್ದು ನಾವು ಗುರುಗಳಿಗೆ ಶರಣಾಗತರಾದ ಕಾಲಕ್ಕೆ ಆ ಗುರುಗಳು ನಮ್ಮ ಬಗ್ಗೆ ದೇವರನ್ನು ಪ್ರಾರ್ಥನೆ ಮಾಡಿ ನಮಗೆ ಬೇಕಾದಂಥ ಸೌಖ್ಯವನ್ನು ಐಹಿಕಾಮುಷ್ಮಿಕ ಫಲ ಅನ್ನುವಂಥದ್ದು ಕೊಡಿಸ್ತಕ್ಕಂಥವರಾಗ್ತಾರೆ. ಕೇವಲ ಒಂದೇ ಸಂಪತ್ತೊಂದೇ ಅಲ್ಲ, ಯಾವುದು ಜ್ಞಾನವನ್ನು ಕೊಡ್ತಾರೆ, ಸುಜ್ಞಾನವನ್ನು ಕೊಡ್ತಾರೆ, ಯಾವುದು ಬೇಕು ಅನ್ನುವಂಥದ್ದು ವಿಷ್ಣು ಸರ್ವೋತ್ತಮತ್ವ ಜ್ಞಾನವನ್ನು ಕೊಡ್ತಕ್ಕಂಥವ್ರಾಗ್ತಾರೆ. ಆದ ಕಾರಣ ಗುರುಗಳು ಬೇಕು ನಮಗೆ ದೇವರಕ್ಕಿಂತ ಕೂಡ. ಅದಕ್ಕೆ ಆದಿತ್ಯ ಪುರಾಣ ಅಂತ ವೆಂಕಟಾಚಲ ಮಹಾತ್ಮೆಯಲ್ಲಿ ಒಂದು ಶಬ್ದ ಬರುತ್ತೆ, ಹರೌರುಷ್ಟೇ ಗುರುಸ್ತ್ರಾತ ಗುರೌರುಷ್ಟೇ ಕದಾಚನ. ದೇವರು ನಿನ್ನ ಮೇಲೆ ಸಿಟ್ಟಾದರೆ ಗುರುಗಳು ನಿನ್ನ ಬಗ್ಗೆ ದೇವರನ್ನು ಪ್ರಾರ್ಥನೆ ಮಾಡಿ ನಿನ್ನ ಅನುಗ್ರಹ ಆಗುವಂತೆ ಮಾಡ್ತಾರೆ ಗುರುಗಳು. ಅದು ಯಾರೂ ಮಾಡೋದಿಲ್ಲ. ಮಹಾಭಾರತದಲ್ಲಿ ಮಂದಪಾಲೋಪಾಖ್ಯಾನ ಅಂತ ಬರ್ತದೆ. ಆ ಮಂದಪಾಲೋಪಾಖ್ಯಾನದ ಕಥಾ ಸ್ವಾರಸ್ಯ ಏನು ಅಂತಂದರೆ, ಎಲ್ಲಿವರೆಗೆ ತಂದೆ ತಾಯಿ ನಮ್ಮನ್ನು ನೋಡ್ತಾರೆ ಅಂತಂದರೆ ಅವರಿಗೆ ಯಾವ ಆಪತ್ತು ಬರೋವರೆಗೂ ನಮ್ಮನ್ನು ನೋಡ್ತಾರೆ. ಅವರಿಗೆ ಆಪತ್ತು ಬಂತಂದ್ರೆ ನಿನ್ನ ಕರ್ಮ ಅಂತ ಹೇಳಿ ಮಕ್ಕಳನ್ನ ಕೂಡ ಬಿಟ್ಟು ಹೋಗಿಬಿಡ್ತಾರೆ ಅಂತ ಹೇಳಿ ನಮಗೆ ಭಾರತ ದಿವ್ಯವಾದ ಸಂದೇಶವನ್ನು ಕೊಡ್ತಕ್ಕಂಥದ್ದಾಗ್ತದೆ. ಯಾವ ತಾಯಿ ಇಲ್ಲ, ಯಾವ ತಂದೆ ಇಲ್ಲ, ಆರು ಹಿತವರು ನಿನಗೆ ಅಂತ ಕೇಳ್ತಾರೆ ಪುರಂದರದಾಸರು. ಏನು ಬೇಡಲಿ ನಿನ್ನ ಬಳಿಗೆ ಬಂದು ಅಂದರು. ಜನನಿಯ ಕೊಡು ಎಂದು ಜಗದೀಶ ಬೇಡುವೆನೆ, ಜನನಿ ಏನಿತ್ತಳ ಪ್ರಹ್ಲಾದಗೆ ಆ ಧ್ರುವನಿಗೆ ಅಥವಾ ರಾಧೇಯನಿಗೆ, ಹೋಲಿ ಜನಕನ ಕೊಡು ಎಂದು ದೈನ್ಯದಲ್ಲಿ ಬೇಡುವೆನೆ, ಜನಕನೇನಿತ್ತನ ಪ್ರಹ್ಲಾದನಿಗೆ, ಅನುಜನ ಕೊಡು ಅಂತ ಬೇಡಿದರೆ ಅನುಜ ಏನಿತ್ತ ಸುಗ್ರೀವನಿಗೆ. ಇಲ್ಲ ಇನ್ನು ಯಾವುದಾದ್ರೂ ಕೇಳೋಣ, ಸತಿಯನ್ನು ಕೊಡು ಅಂದರೆ ಉದ್ದಾಲಕ್ಕೆ ಏನು ಸುಖಪಟ್ಟ, ಹೋಲಿ ಬಂಧು ಬಳಗನ್ನು ಕೊಡು ಅಂತ ಹೇಳಿದರೆ ಗಜೇಂದ್ರ ಏನು ಸುಖಪಟ್ಟ, ಹೋಲಿ ಸಂಪತ್ತು ಅಧಿಕಾರದಿಂದ ನಾವು ಸುಖವಾಗಿರ್ತೇವೆ ಅಂತಂದುಕೊಂಡ್ರೆ ನಹುಷ ಏನು ಸುಖಪಟ್ಟಿರ್ತಕ್ಕಂಥವನಾದ. ಪ್ರಪಂಚದೊಳಗೆ ಯಾವುದೂ ಅಲ್ಲ, ಸುಖ ಆಗೋದು ಗುರುಗಳಿಂದ ಆಗತಕ್ಕಂಥದ್ದಾಗತ್ತೆ. ಅಂತಹ ಗುರುಗಳಿಗೆ ನಾವು ಶರಣಾಗತರಾದ ಕಾಲಕ್ಕೆ ನಮ್ಮ ಯೋಗದಲ್ಲಿ ನಮಗೆ ಅಲಭ್ಯವಾಗಿರತಕ್ಕಂಥ ವಸ್ತುವು ಕೂಡ ನಮಗೆ ಲಭ್ಯವಾಗತಕ್ಕಂಥದ್ದಾಗತ್ತೆ. ಅದಕ್ಕೆ ಗುರುಗಳಕ್ಕಿಂತ ಅಧಿಕ ಆಪ್ತರು ಯಾರು ನಿನಗೆ? ಗುರುಗಳಕ್ಕಿಂತ ಅಧಿಕ ಆಪ್ತರು ನಮಗೆ ಯಾರೂ ಇಲ್ಲ. ನಮ್ಮ ಹಣೆ ಬಾರದಲ್ಲಿ ಒಂದು ವೇಳೆ ಬರಿದೇ ಇದ್ದರೂ ಕೂಡ ನಮ್ಮನ್ನು ಪ್ರಾರ್ಥನೆ ಮಾಡಿ ದೇವರಲ್ಲಿ ನಮಗೆ ಅದನ್ನು ಕೊಡಿಸ್ತಕ್ಕಂಥವ್ರಾಗ್ತಾರೆ. ಆದ ಕಾರಣ ನಮಗೆ ಅಷ್ಟೇನೆ ನಮ್ಮ ಒಂದು ಅರಿಷ್ಟಗಳನ್ನು ಪರಿಹಾರ ಮಾಡ್ತಕ್ಕಂಥವ್ರಾಗ್ತಾರೆ, ಅಪಮೃತ್ಯು ಪರಿಹಾರವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಒಂದು ಸಾರಿ ನಾವು ಗುರುಗಳ ವಿಜಯರಾಯರ ಕವಚದೊಳಗೆ ಪ್ರವೇಶ ಮಾಡೋ ಕಾಲಕ್ಕೆ ಒಂದು ಸಾರಿ ಅವರ ಗುರುಗಳಾಗಿರ್ತಕ್ಕಂಥ ಅನುಕ್ಷಣದಲ್ಲಿ ಕೂಡ ವಿಜಯದಾಸರು ನಾನು ಇವತ್ತಿನ ದಿವಸ ಇಷ್ಟಾಗಲಿಕ್ಕೆ ಕಾರಣ ಏನು ಅಂತಂದ್ರೆ ದಾಸರ ಮನೆಯೊಳಗೆ ಎಂಜಲು ಬಳದೆ ಅಂತಾರೆ, ದಾಸರ ಉಚ್ಚಿಷ್ಟ ತಿಂದೆ ಅಂತಾರೆ, ದಾಸರ ಸೇವೆಯನ್ನು ಮಾಡಿದೆ ಅಂತಾರೆ, ದಾಸರ ಮನೆಯ ಒಂದು ಬಾಗಿಲು ಕಾದೆ ಅಂತಂತಾರೆ. ಈ ಪ್ರಕಾರವೇ ಪುರಂದರದಾಸರನ್ನು ಅನುಕ್ಷಣದಲ್ಲಿ ಕೂಡ ಶ್ವಾಸಕ್ಕೂ ಅವರು ಏನು ಪ್ರಾರ್ಥನೆ ಮಾಡ್ತಕ್ಕಂಥವರಾಗ್ತಾರೆ. ಪುರಂದರದಾಸರ 4ನೇ ಮಗನಾಗಿದ್ದು ಅವರ ಜೊತೆಯಲ್ಲಿದ್ದು ಆ ಜನ್ಮದಲ್ಲಿ ಅವರ ಕೃತಿಗಳನ್ನೆಲ್ಲ ಕೂಡ ಕೇಳಿ ಈ ಒಂದು ವಿಜಯದಾಸರಾಗಿ ಬಂದ ಕಾಲಕ್ಕೆ ಅದಕ್ಕೆ ಭಾಷ್ಯ ರೂಪದೊಳಗೆ ಈ ಒಂದು ಕೃತಿಗಳನ್ನೆಲ್ಲ ಮಾಡಿರ್ತಕ್ಕಂಥವರಾಗಿದ್ದಾರೆ. ಇಂಥ ಮಹಾನುಭಾವರು ಅವರ ಗುರುಗಳನ್ನು ನಾವು ಸ್ಮರಣೆ ಮಾಡಿದರೆ ಯಾತಕ್ಕೆ ನಾವು ಈ ಒಂದು ಇಷ್ಟು ಭಾರತ ಭಾಗವತ ರಾಮಾಯಣಾದಿಗಳಿರೋ ಕಾಲಕ್ಕೆ, ಅಷ್ಟಾದಶ ಪುರಾಣಗಳಿರೋ ಕಾಲಕ್ಕೆ ಏನಿವತ್ತಿನ ದಿವಸ ಈ ಒಂದು ವಿಜಯರಾಯರ ಕವಚ ಯಾಕೆ ಹೇಳಬೇಕು ಅನ್ನುವಂಥದ್ದು ಯಾರ ಮನಸ್ಸಿನೊಳಗನ್ನೇ ಇರಬಹುದು. ಅದನ್ನು ಮೊದಲು ನಾವು ಪರಿಹಾರ ಮಾಡಿಕೊಳ್ಳಬೇಕು. ಹರಿದಾಸರ ಪದ ಹೇಳೋಣದ್ರಿಂದ ಏನಾಗ್ತದ್ರಿ ಅಂತಂದರೆ, ನೀವು ಹೇಳಿದರೆ ಒಂದು ರಾಮಾಯಣ ಒಂದೇ ಹೇಳಿಸ್ತೀರಿ, ಭಾರತ ಒಂದೇ ಹೇಳ್ತೀವಿ, ಭಾಗವತ ಒಂದೇ ಹೇಳ್ತೀವಿ, ವಿಷ್ಣು ಪುರಾಣ ಒಂದೇ ಹೇಳ್ತೀವಿ, ಮಾರ್ಕಂಡೇಯ ಪುರಾಣ ಹೇಳ್ತೀವಿ, ಹಿಂಗೆ ಯಾವುದೋ ಒಂದು ಹೇಳ್ತೀವಿ. ಆದರೆ ಒಂದು ದಾಸರ ಪದವನ್ನು ಹೇಳಿದರೆ ಏನು ಬರ್ತದ್ರಿ ಅದರೊಳಗೆ ಅಂತಂದರೆ,
ಸಂತಸವು ಆಗ್ವದು ರಾಮಾಯಣವು ಕೇಳಲು, ಸಕಲ ಪಾಪಹರವು ಭಾರತವು, ತಂತು ಮಾತ್ರದಿ ವಿಷ್ಣು ಪುರಾಣವು ಕೇಳಲು ತತ್ವ ವಿವೇಕವಾಹುವುದು, ಅಂತರವರಿತು ಭಾಗವತವು ಕೇಳಲು ಆಹೋದು ಅನನ್ಯಾಗ್ರ ಭಕ್ತಿ ವಿಶ್ವಾಸವು, ಸಂಪತ ಪುರಂದರ ವಿಠಲನ ಕೀರ್ತನೆ ಪಾಡಲು ಸಕಲವೂ ಬಾಹೋದು ಸಾಯುಜ್ಯವು ಅಂತಾರೆ. ನೋಡ್ರಿ, ಹೆಂಗೆ ಒಂದು ನಾಣ್ಯಕ್ಕೆ ಎರಡು ಮುಖನೋ ಹಂಗೆ ಒಂದು ಮುಖ ಏನಂದರೆ ಒನ್ ಫೇಸ್ ಇಸ್ ದಿ ಲಿಟ್ರೇಚರ್ ಆ್ಯಂಡ್ ಅನದರ್ ಫೇಸ್ ಇಸ್ ದಿ ಮ್ಯೂಸಿಕ್. ಅವರು ಒಂದು ನಾಣ್ಯ ಇದ್ದಂತೆ ಅವರ ಹಾಡುಗಳು. ಆ ಒಂದು ನಾಣ್ಯಕ್ಕೆ ಆ ಹಾಡನ್ನು ಹೇಳಿಕೊಂಡು ಆನಂದ ಪಡೋದ್ರೊಳಗೆ ತಪ್ಪಿಲ್ಲ ಆಗಲಿ, ಅದಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಏನು ಗೊತ್ತಿರಬೇಕು? ವೇದಗಳು ಗೊತ್ತಿರಬೇಕು, ಉಪನಿಷತ್ತುಗಳು ಗೊತ್ತಿರಬೇಕು, ಬ್ರಹ್ಮಸೂತ್ರ ಭಾಷ್ಯ ಆಚಾರ್ಯ ಭಾಷ್ಯ ಗೊತ್ತಿರಬೇಕು. ಬೇರೆ ಬ್ರಹ್ಮಸೂತ್ರ ತಿಳಿಯೋದಲ್ಲ, ಆಚಾರ ಸಿದ್ಧಾಂತದಲ್ಲಿ ಬ್ರಹ್ಮಸೂತ್ರಗಳು ತಿಳಿದಿರಬೇಕು, ವಿಷ್ಣು ಪುರಾಣಗಳು ತಿಳಿದಿರಬೇಕು, ರಾಮಾಯಣ ಮೂಲ ರಾಮಾಯಣ ತಿಳಿದಿರಬೇಕು, ಅದರ ನಂತರ ಭಾರತ ತಿಳಿದಿರಬೇಕು. ಇಷ್ಟು ವಿಚಾರಗಳನ್ನು ನಾವು ಶ್ರೀಕೃಷ್ಣ ತನ್ನ ಸಣ್ಣ ಬಾಯಿ ಒಳಗೆ ಇಟ್ಟಂತೆ ನಾವೊಂದು ಸಣ್ಣ 3 ನುಡಿ 7 ನುಡಿ 5 ನುಡಿ 11 ನುಡಿ ದೇವರ ನಾಮದಲ್ಲಿ ನಾವು ನಿಕ್ಷಿಪ್ತ ಮಾಡಿದ್ದೇವೆ. ಅದನ್ನು ಹೇಳೋದು ಬಹಳ ಕಷ್ಟ. ಅದಕ್ಕೆ ನಮ್ಮ ಗುರುಗಳು ಹೇಳ್ತಾ ಇರೋರೊಂದು ಮಾತು, ಕಷ್ಟಪಟ್ಟರೆ ದೊಡ್ಡ ಶಾಸ್ತ್ರ ಪಂಡಿತನ್ನು ಮಾಡಬಹುದಾಗಲಿ, ಒಬ್ಬ ಹರಿದಾಸನ್ನು ಮಾಡೋದು ಬಹಳ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ದೊಡ್ಡ ಮಾತಿದು! ಇಷ್ಟು ನೋಡೋಕ್ಕಾಗತ್ತೆ? ಒಂದು ಹಾಡು, ಕವನ ರೂಪದಿ ಹರಿಯ ಸ್ತವನ ಮಾಡಿದ, ಭುವನ ಬೇಡಿದ ಮಾಧವನ ನೋಡಿದ ಅಂದ್ರೆ ಏನು ಕವನ? ಯಾವ ಕವನಗಳವು? ಫ್ಯಾನ್ ಕೆಳಗೆ ಕೂತ್ಕೊಂಡು ಚಾ ಕುಡಿತಾ ಬರೆದ ಕವಿತ್ವಗಳ ಅವು? ಪರಮಾತ್ಮನ ಅನುಗ್ರಹದಿಂದ ಮಾಡಿರ್ತಕ್ಕಂಥ ಒಂದೊಂದು ಮಂತ್ರ ಸದೃಶವಾಗಿರ್ತಕ್ಕಂಥ ಬೀಜ ಮಾತಿನ ಫಲ ಏನು, ಬೀಜಾಕ್ಷರಗಳನ್ನು ನಾವು ಜಪ ಮಾಡಿದರೆ ಬರತಕ್ಕಂಥ ಫಲ ಏನಿದೆ ಅದು ಇವತ್ತಿನ ದಿವಸ ಯಾವುದು ಒಂದು ದಾಸರ ಪದವನ್ನು ಹಾಡಿದರೆ ಬರತಕ್ಕಂಥದ್ದು ಅಗ್ನಿ ಬೀಜಾಕ್ಷರದಿಂದ ಕೂಡಿರ್ತಕ್ಕಂಥ ಒಂದು ಹಾಡು ನಾನು ನೋಡಿಲ್ಲ. ಆ ಹಾಡು ಒಂದು ಕಡೆ ನಾನು ಪ್ರೆಸೆಂಟ್ ಮಾಡಬೇಕಾಗಿತ್ತು, ಅದನ್ನು ರಕ್ತಗತ ಮಾಡಿಕೊಳ್ಳಬೇಕು ಅಂತ ರಾತ್ರಿ ಹಗಲು ಆ ಹಾಡು ಹೇಳಿ 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 ಹೇಳಕೊಂಡು ಹೈ ಟೆಂಪರೇಚರ್ ಬಂತು. ನನಗೆ ನನ್ನ ಅನುಭವನೇ ಹೇಳ್ತೀನಿ, ಯಾಕೆಂದರೆ ಅನುಭವವಾದ ಅಡುಗೆಯ ಮಾಡಿ ಅದಕ್ಕೆ ಅನುಭವಿಗಳು ಬಂದು ಕೂಡಿ ಅಂತಾರೆ. ಮೊದಲು ಅನುಭವ ಹೇಳಿಕೊಳ್ಬೇಕು. ಅನುಭವ ಇಲ್ಲದಾಗ ಎಷ್ಟು ಪುರಾಣ ಹೇಳಿದರೆ ಏನು ಪ್ರಯೋಜನ ಇದೆ?